ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ. ಈ ಮೆಡಿಕಲ್ ಬೇಲ್ನ ಅವಧಿ ಮುಕ್ತಾಯವಾಗೋಕೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅವರ ಫೋಟೋ ಒಂದು ಲೀಕ್ ಆಗಿದೆ. ಫೋಟೋ ಲೀಕ್ ಹಿಂದೆ ಕೂಡ ರಣತಂತ್ರ ಇದೆಯಾ? ಚಿಕಿತ್ಸೆಗೆ ಒಳಪಟ್ಟಿದ್ದೇನೆ, ನಾನು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದೇನೆ ಅನ್ನೋದನ್ನ ತೋರಿಸುವ ಸಲುವಾಗಿ ಏನಾದ್ರೂ, ಆ ರೀತಿಯ ಅಭಿಪ್ರಾಯವನ್ನ ಮೂಡಿಸುವ ಸಲುವಾಗಿ ಏನಾದ್ರೂ ಬೇಕು ಅಂತಲೇ ಈ ಫೋಟೋವನ್ನ ಲೀಕ್ ಮಾಡಿಸಲಾಗಿದೆಯಾ? ದರ್ಶನ್ ಚಿಕಿತ್ಸೆ ಬಗ್ಗೆ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ. ಹಾಸ್ಪಿಟಲ್ ಅಲ್ಲಿ ಇದ್ದಾರಾ ಇಲ್ವಾ, ಟ್ರೀಟ್ಮೆಂಟ್ ನಡೀತಿದ್ಯಾ ಇಲ್ವಾ, ಈ ರೀತಿಯಾದ ಅನುಮಾನಗಳೇ ಇತ್ತು. ಇದೀಗ ಏಕಾಏಕಿ ಫೋಟೋ ರಿಲೀಸ್ ಮಾಡಿದ್ಯಾಕೆ? ಸಿಂಪತಿಗಾಗಿ ಫೋಟೋ ರಿಲೀಸ್ ಮಾಡಲಾಗಿದೆಯಾ? ರೆಗ್ಯುಲರ್ ಬೇಲ್ ಪಡೆಯೋಕೆ ಹೀಗೆ ಮಾಡಲಾಗ್ತಾ ಇದೆಯಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಾಳೆ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನ್ನಿತರೆ ಕೆಲ ಆರೋಪಿಗಳು ಸಲ್ಲಿಸಿರುವ ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಲಿದೆ. ಕೋರ್ಟ್ಗೆ ಫೋಟೋವನ್ನ ನೀಡ್ತಾರಾ ವಕೀಲರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಇದಕ್ಕಿದ್ದ ಹಾಗೆ ಫೋಟೋ ಲೀಕ್, ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಫೋಟೋ ವೈರಲ್ ಆದ ಬೆನ್ನಲ್ಲೇ? ಖಂಡಿತವಾಗ್ಲೂ ಸ್ಮಿತಾ, ಸ್ಟಾರ್ಟಿಂಗ್ ನಿಂದಲೂ ಕೂಡ ಅಂದ್ರೆ ಅವರಿಗೆ ಮಧ್ಯಂತರ ಜಾಮೀನು ಪಡೆದ ಬೆನ್ನಲ್ಲೇ ಯಾವಾಗ ವಾರಗಳು ಹೋಗ್ತಾ ಹೋಯ್ತು, ಅವ್ರು ಇನ್ನೂ ಕೂಡ ಸರ್ಜರಿಗೆ ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ ಡೇಟ್ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕಳೆದ ಬಾರಿ ಜಾಮೀನು ಅರ್ಜಿಯ ವಿಚಾರಣೆ ಅಂದ್ರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೂಡ SPP ಅವರು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ವೇಳೆ ಆ ಒಂದು ವಿಚಾರ ಪ್ರಸ್ತಾಪ ಆಗೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ SPP ಪರ ತಂಡ ಕೂಡ ರೆಡಿ ಆಗಿತ್ತು. ಈ ಒಂದು ಡೆವಲಪ್ಮೆಂಟ್ ಗಳ ನಡುವೆ ಎಲ್ಲ ಒಂದ್ ಕಡೆ ದರ್ಶನ್ ಒಂದು ಇಮಿಡಿಯೇಟ್ಲಿ ಸರ್ಜರಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಧ್ಯಂತರ ಜಾಮೀನು ತೆಗೆದುಕೊಂಡು ಬಂದ್ರು ಕೂಡ ಅದು ಎಲ್ಲ ಒಂದ್ ಕಡೆ ಆ ಒಂದು ನೆಪ ಇಟ್ಕೊಂಡು ಹೊರಗಡೆ ಬಂದಿದ್ರ ಅನ್ನೋಂತ ಅನುಮಾನಗಳು ಸಾಕಷ್ಟು ಮೂಡ್ತಿದೆ. ಯಾಕಂದ್ರೆ ಕೊಟ್ಟಿರುವಂತಹ 6 ವಾರಗಳಲ್ಲಿ ಬಹುತೇಕ ಎಲ್ಲಾ ವಾರಗಳು ಕಂಪ್ಲೀಟ್ ಆಗಿ ಇನ್ನು 9 ದಿನಗಳು ಬಾಕಿ ಇದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಸರ್ಜರಿಯನ್ನ ಯಾವತ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಎಲ್ಲೂ ಕೂಡ ಬಿಟ್ಟಿಲ್ಲ. ಅದರಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿಯನ್ನ ನಡೆಸಲಾಗ್ತಿದೆ ಅನ್ನುವಂತ ವಿಚಾರ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ಹೊರಗಡೆ ಬಂದಿರಲಿಲ್ಲ. ಕೋರ್ಟ್ಗೂ ಕೂಡ ಕರೆಕ್ಟ್ ಆಗಿ ಅದರ ಬಗ್ಗೆ ಸರ್ಜರಿ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿರಲಿಲ್ಲ. ಆದ್ರೆ ಈಗ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಈ ಒಂದು ಮಧ್ಯಂತರ ಜಾಮೀನು ಅವಧಿ ಕೂಡ ಮುಗಿತಿದೆ. ಈ ಬೆನ್ನಲ್ಲೇ ಒಂದು ಫೋಟೋ ರಿಲೀಸ್ ಆಗುತ್ತೆ. ಆ ಒಂದು ಫೋಟೋದಲ್ಲೂ ಕೂಡ ದರ್ಶನ್ ಆ ಕಣ್ಣನ್ನು ಕೂಡ ಒಂದು ಕ್ಯಾಮೆರಾ ಕಡೆ ಕೊಟ್ಟಿರುವಂತ ಲುಕ್ ರೀತಿಯಲ್ಲಿದೆ. ಹೀಗಾಗಿ ಕೆಲವೊಂದ್ ಕಡೆ ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಫೋಟೋನ ರಿಲೀಸ್ ಮಾಡಲಾಗಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಮೂಡ್ ಬರ್ತಿದೆ. ಈ ಒಂದು ವಿಚಾರವನ್ನ ನಾಳೆ ಕೋರ್ಟ್ ಅಲ್ಲಿ ಯಾವ ರೀತಿ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ಈ ಒಂದು ಫೋಟೋವನ್ನ ಇಟ್ಕೊಂಡು ಜೊತೆಗೆ ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಅವರಿಗೆ ಇನ್ನೂ ಕೂಡ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಾಡಿ ರೆಗ್ಯುಲರ್ ಬೇಲ್ ಅನ್ನ ಪಡೆಯುವಂತ ಕೇಳುವಂತ ಸಾಧ್ಯತೆ ಕೂಡ ಇದೆ. ನಾಳೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸ್ಮಿತಾ. ರೈಟ್, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ. ಈ ಮೆಡಿಕಲ್ ಬೇಲ್ನ ಅವಧಿ ಮುಕ್ತಾಯವಾಗೋಕೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅವರ ಫೋಟೋ ಒಂದು ಲೀಕ್ ಆಗಿದೆ. ಫೋಟೋ ಲೀಕ್ ಹಿಂದೆ ಕೂಡ ರಣತಂತ್ರ ಇದೆಯಾ? ಚಿಕಿತ್ಸೆಗೆ ಒಳಪಟ್ಟಿದ್ದೇನೆ, ನಾನು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದೇನೆ ಅನ್ನೋದನ್ನ ತೋರಿಸುವ ಸಲುವಾಗಿ ಏನಾದ್ರೂ, ಆ ರೀತಿಯ ಅಭಿಪ್ರಾಯವನ್ನ ಮೂಡಿಸುವ ಸಲುವಾಗಿ ಏನಾದ್ರೂ ಬೇಕು ಅಂತಲೇ ಈ ಫೋಟೋವನ್ನ ಲೀಕ್ ಮಾಡಿಸಲಾಗಿದೆಯಾ? ದರ್ಶನ್ ಚಿಕಿತ್ಸೆ ಬಗ್ಗೆ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ. ಹಾಸ್ಪಿಟಲ್ ಅಲ್ಲಿ ಇದ್ದಾರಾ ಇಲ್ವಾ, ಟ್ರೀಟ್ಮೆಂಟ್ ನಡೀತಿದ್ಯಾ ಇಲ್ವಾ, ಈ ರೀತಿಯಾದ ಅನುಮಾನಗಳೇ ಇತ್ತು. ಇದೀಗ ಏಕಾಏಕಿ ಫೋಟೋ ರಿಲೀಸ್ ಮಾಡಿದ್ಯಾಕೆ? ಸಿಂಪತಿಗಾಗಿ ಫೋಟೋ ರಿಲೀಸ್ ಮಾಡಲಾಗಿದೆಯಾ? ರೆಗ್ಯುಲರ್ ಬೇಲ್ ಪಡೆಯೋಕೆ ಹೀಗೆ ಮಾಡಲಾಗ್ತಾ ಇದೆಯಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಾಳೆ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನ್ನಿತರೆ ಕೆಲ ಆರೋಪಿಗಳು ಸಲ್ಲಿಸಿರುವ ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಲಿದೆ. ಕೋರ್ಟ್ಗೆ ಫೋಟೋವನ್ನ ನೀಡ್ತಾರಾ ವಕೀಲರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಇದಕ್ಕಿದ್ದ ಹಾಗೆ ಫೋಟೋ ಲೀಕ್, ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಫೋಟೋ ವೈರಲ್ ಆದ ಬೆನ್ನಲ್ಲೇ? ಖಂಡಿತವಾಗ್ಲೂ ಸ್ಮಿತಾ, ಸ್ಟಾರ್ಟಿಂಗ್ ನಿಂದಲೂ ಕೂಡ ಅಂದ್ರೆ ಅವರಿಗೆ ಮಧ್ಯಂತರ ಜಾಮೀನು ಪಡೆದ ಬೆನ್ನಲ್ಲೇ ಯಾವಾಗ ವಾರಗಳು ಹೋಗ್ತಾ ಹೋಯ್ತು, ಅವ್ರು ಇನ್ನೂ ಕೂಡ ಸರ್ಜರಿಗೆ ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ ಡೇಟ್ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕಳೆದ ಬಾರಿ ಜಾಮೀನು ಅರ್ಜಿಯ ವಿಚಾರಣೆ ಅಂದ್ರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೂಡ
SPP ಅವರು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ವೇಳೆ ಆ ಒಂದು ವಿಚಾರ ಪ್ರಸ್ತಾಪ ಆಗೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ SPP ಪರ ತಂಡ ಕೂಡ ರೆಡಿ ಆಗಿತ್ತು. ಈ ಒಂದು ಡೆವಲಪ್ಮೆಂಟ್ ಗಳ ನಡುವೆ ಎಲ್ಲ ಒಂದ್ ಕಡೆ ದರ್ಶನ್ ಒಂದು ಇಮಿಡಿಯೇಟ್ಲಿ ಸರ್ಜರಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಧ್ಯಂತರ ಜಾಮೀನು ತೆಗೆದುಕೊಂಡು ಬಂದ್ರು ಕೂಡ ಅದು ಎಲ್ಲ ಒಂದ್ ಕಡೆ ಆ ಒಂದು ನೆಪ ಇಟ್ಕೊಂಡು ಹೊರಗಡೆ ಬಂದಿದ್ರ ಅನ್ನೋಂತ ಅನುಮಾನಗಳು ಸಾಕಷ್ಟು ಮೂಡ್ತಿದೆ. ಯಾಕಂದ್ರೆ ಕೊಟ್ಟಿರುವಂತಹ 6 ವಾರಗಳಲ್ಲಿ ಬಹುತೇಕ ಎಲ್ಲಾ ವಾರಗಳು ಕಂಪ್ಲೀಟ್ ಆಗಿ ಇನ್ನು 9 ದಿನಗಳು ಬಾಕಿ ಇದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಸರ್ಜರಿಯನ್ನ ಯಾವತ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಎಲ್ಲೂ ಕೂಡ ಬಿಟ್ಟಿಲ್ಲ. ಅದರಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿಯನ್ನ ನಡೆಸಲಾಗ್ತಿದೆ ಅನ್ನುವಂತ ವಿಚಾರ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ಹೊರಗಡೆ ಬಂದಿರಲಿಲ್ಲ. ಕೋರ್ಟ್ಗೂ ಕೂಡ ಕರೆಕ್ಟ್ ಆಗಿ ಅದರ ಬಗ್ಗೆ ಸರ್ಜರಿಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿರಲಿಲ್ಲ. ಆದ್ರೆ ಈಗ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಈ ಒಂದು ಮಧ್ಯಂತರ ಜಾಮೀನು ಅವಧಿ ಕೂಡ ಮುಗಿತಿದೆ. ಈ ಬೆನ್ನಲ್ಲೇ ಒಂದು ಫೋಟೋ ರಿಲೀಸ್ ಆಗುತ್ತೆ. ಆ ಒಂದು ಫೋಟೋದಲ್ಲೂ ಕೂಡ ದರ್ಶನ್ ಆ ಕಣ್ಣನ್ನು ಕೂಡ ಒಂದು ಕ್ಯಾಮೆರಾ ಕಡೆ ಕೊಟ್ಟಿರುವಂತ ಲುಕ್ ರೀತಿಯಲ್ಲಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಫೋಟೋನ ರಿಲೀಸ್ ಮಾಡಲಾಗಿದೆಯಾ ಅನ್ನೋಂತ ಅನುಮಾನಗಳು ಕೂಡ ಮೂಡ್ ಬರ್ತಿದೆ. ಈ ಒಂದು ವಿಚಾರವನ್ನ ನಾಳೆ ಕೋರ್ಟ್ ಅಲ್ಲಿ ಯಾವ ರೀತಿ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ಈ ಒಂದು ಫೋಟೋವನ್ನ ಇಟ್ಕೊಂಡು ಜೊತೆಗೆ ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಅವರಿಗೆ ಇನ್ನೂ ಕೂಡ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಾಡಿ ರೆಗ್ಯುಲರ್ ಬೇಲ್ ಅನ್ನ ಪಡೆಯುವಂತ ಕೇಳುವಂತ ಸಾಧ್ಯತೆ ಕೂಡ ಇದೆ. ನಾಳೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸ್ಮಿತಾ. ರೈಟ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ. ಈ ಮೆಡಿಕಲ್ ಬೇಲ್ನ ಅವಧಿ ಮುಕ್ತಾಯವಾಗೋಕೆ ದಿನಗಣನೆ ಪ್ರಾರಂಭವಾಗಿದೆ. ಇದರ ಬೆನ್ನಲ್ಲೇ ಇದೀಗ BGS ಆಸ್ಪತ್ರೆಗೆ ದಾಖಲಾಗಿರುವ ದರ್ಶನ್ ಅವರ ಫೋಟೋ ಒಂದು ಲೀಕ್ ಆಗಿದೆ. ಫೋಟೋ ಲೀಕ್ ಹಿಂದೆ ಕೂಡ ರಣತಂತ್ರ ಇದೆಯಾ? ಚಿಕಿತ್ಸೆಗೆ ಒಳಪಟ್ಟಿದ್ದೇನೆ, ನಾನು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದೇನೆ ಅನ್ನೋದನ್ನ ತೋರಿಸುವ ಸಲುವಾಗಿ ಏನಾದ್ರೂ, ಆ ರೀತಿಯ ಅಭಿಪ್ರಾಯವನ್ನ ಮೂಡಿಸುವ ಸಲುವಾಗಿ ಏನಾದ್ರೂ ಬೇಕು ಅಂತಲೇ ಈ ಫೋಟೋವನ್ನ ಲೀಕ್ ಮಾಡಿಸಲಾಗಿದೆಯಾ? ದರ್ಶನ್ ಚಿಕಿತ್ಸೆ ಬಗ್ಗೆ ಸಣ್ಣ ಮಾಹಿತಿ ಕೂಡ ಇರಲಿಲ್ಲ. ಹಾಸ್ಪಿಟಲ್ ಅಲ್ಲಿ ಇದ್ದಾರಾ ಇಲ್ವಾ, ಟ್ರೀಟ್ಮೆಂಟ್ ನಡೀತಿದ್ಯಾ ಇಲ್ವಾ, ಈ ರೀತಿಯಾದ ಅನುಮಾನಗಳೇ ಇತ್ತು. ಇದೀಗ ಏಕಾಏಕಿ ಫೋಟೋ ರಿಲೀಸ್ ಮಾಡಿದ್ಯಾಕೆ? ಸಿಂಪತಿಗಾಗಿ ಫೋಟೋ ರಿಲೀಸ್ ಮಾಡಲಾಗಿದೆಯಾ? ರೆಗ್ಯುಲರ್ ಬೇಲ್ ಪಡೆಯೋಕೆ ಹೀಗೆ ಮಾಡಲಾಗ್ತಾ ಇದೆಯಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಾಳೆ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇನ್ನಿತರೆ ಕೆಲ ಆರೋಪಿಗಳು ಸಲ್ಲಿಸಿರುವ ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಲಿದೆ. ಕೋರ್ಟ್ಗೆ ಫೋಟೋವನ್ನ ನೀಡ್ತಾರಾ ವಕೀಲರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಇದಕ್ಕಿದ್ದ ಹಾಗೆ ಫೋಟೋ ಲೀಕ್, ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಫೋಟೋ ವೈರಲ್ ಆದ ಬೆನ್ನಲ್ಲೇ? ಖಂಡಿತವಾಗ್ಲೂ ಸ್ಮಿತಾ, ಸ್ಟಾರ್ಟಿಂಗ್ ನಿಂದಲೂ ಕೂಡ ಅಂದ್ರೆ ಅವರಿಗೆ ಮಧ್ಯಂತರ ಜಾಮೀನು ಪಡೆದ ಬೆನ್ನಲ್ಲೇ ಯಾವಾಗ ವಾರಗಳು ಹೋಗ್ತಾ ಹೋಯ್ತು, ಅವ್ರು ಇನ್ನೂ ಕೂಡ ಸರ್ಜರಿಗೆ ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಡೇಟ್ ಕೂಡ ಮೆನ್ಷನ್ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕಳೆದ ಬಾರಿ ಜಾಮೀನು ಅರ್ಜಿಯ ವಿಚಾರಣೆ ಅಂದ್ರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಕೂಡ SPP ಅವರು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ವೇಳೆ ಆ ಒಂದು ವಿಚಾರ ಪ್ರಸ್ತಾಪ ಆಗೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ SPP ಪರ ತಂಡ ಕೂಡ ರೆಡಿ ಆಗಿತ್ತು. ಈ ಒಂದು ಡೆವಲಪ್ಮೆಂಟ್ ಗಳ ನಡುವೆ ಎಲ್ಲ ಒಂದ್ ಕಡೆ ದರ್ಶನ್ ಒಂದು ಇಮಿಡಿಯೇಟ್ಲಿ ಸರ್ಜರಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಮಧ್ಯಂತರ ಜಾಮೀನು ತೆಗೆದುಕೊಂಡು ಬಂದ್ರು ಕೂಡ ಅದು ಎಲ್ಲ ಒಂದ್ ಕಡೆ ಆ ಒಂದು ನೆಪ ಇಟ್ಕೊಂಡು ಹೊರಗಡೆ ಬಂದಿದ್ರ ಅನ್ನೋಂತ ಅನುಮಾನಗಳು ಸಾಕಷ್ಟು ಮೂಡ್ತಿದೆ. ಯಾಕಂದ್ರೆ ಕೊಟ್ಟಿರುವಂತಹ 6 ವಾರಗಳಲ್ಲಿ ಬಹುತೇಕ ಎಲ್ಲಾ ವಾರಗಳು ಕಂಪ್ಲೀಟ್ ಆಗಿ ಇನ್ನು 9 ದಿನಗಳು ಬಾಕಿ ಇದೆ. ಇನ್ನೂ ಕೂಡ ಸ್ಪಷ್ಟವಾಗಿ ಸರ್ಜರಿಯನ್ನ ಯಾವತ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಎಲ್ಲೂ ಕೂಡ ಬಿಟ್ಟಿಲ್ಲ. ಅದರಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿಯನ್ನ ನಡೆಸಲಾಗ್ತಿದೆ ಅನ್ನುವಂತ ವಿಚಾರ ಬಿಟ್ಟು ಬೇರೆ ಯಾವುದೇ ವಿಚಾರ ಕೂಡ ಹೊರಗಡೆ ಬಂದಿರಲಿಲ್ಲ. ಕೋರ್ಟ್ಗೂ ಕೂಡ ಕರೆಕ್ಟ್ ಆಗಿ ಅದರ ಬಗ್ಗೆ ಸರ್ಜರಿಯ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿರಲಿಲ್ಲ. ಆದ್ರೆ ಈಗ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೀತಿದೆ ಒಂದ್ ಕಡೆ, ಮತ್ತೊಂದ್ ಕಡೆ ಈ ಒಂದು ಮಧ್ಯಂತರ ಜಾಮೀನು ಅವಧಿ ಕೂಡ ಮುಗಿತಿದೆ. ಈ ಬೆನ್ನಲ್ಲೇ ಒಂದು ಫೋಟೋ ರಿಲೀಸ್ ಆಗುತ್ತೆ. ಆ ಒಂದು ಫೋಟೋದಲ್ಲೂ ಕೂಡ ದರ್ಶನ್ ಆ ಕಣ್ಣನ್ನು ಕೂಡ ಒಂದು ಕ್ಯಾಮೆರಾ ಕಡೆ ಕೊಟ್ಟಿರುವಂತ ಲುಕ್ ರೀತಿಯಲ್ಲಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಫೋಟೋನ ರಿಲೀಸ್ ಮಾಡಲಾಗಿದೆಯಾ ಅನ್ನೋಂತ ಅನುಮಾನಗಳು ಕೂಡ ಮೂಡ್ ಬರ್ತಿದೆ. ಈ ಒಂದು ವಿಚಾರವನ್ನ ನಾಳೆ ಕೋರ್ಟ್ ಅಲ್ಲಿ ಯಾವ ರೀತಿ ಪ್ರಸ್ತಾಪ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದು ಕಡೆ ಈ ಒಂದು ಫೋಟೋವನ್ನ ಇಟ್ಕೊಂಡು ಜೊತೆಗೆ ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಅವರಿಗೆ ಇನ್ನೂ ಕೂಡ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಾಡಿ ರೆಗ್ಯುಲರ್ ಬೇಲ್ ಅನ್ನ ಪಡೆಯುವಂತ ಕೇಳುವಂತ ಸಾಧ್ಯತೆ ಕೂಡ ಇದೆ. ನಾಳೆ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸ್ಮಿತಾ. ರೈಟ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.